18ರಿಂದ 20 ಕೋಟಿ ಬಜೆಟಲ್ಲಿ ರೆಡಿಯಾದಂಥ ಕಾಂತಾರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 400 ಕೋಟಿಗಿಂತ ಹೆಚ್ಚು ಹಣ ಗಳಿಸಿದೆ. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾದ ಇನ್ಸೈಡ್ ರಿಪೋರ್ಟ್ಸ್, ಡಿಸ್ಟ್ರಿಬ್ಯೂಷನ್ಸ್ ಮತ್ತು ಪ್ರಮೋಷನ್ ಬಗ್ಗೆ ಹೇಳ್ತಾ ಇದ್ದೀವಿ. ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ಗೆ ಹೊಸದಾಗಿ ಬಂದಿರೋರು ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬರೋಬ್ಬರಿ 3 ವರ್ಷ 250ಕ್ಕಿಂತ ಜಾಸ್ತಿ ದಿನಗಳ ಕಾಲ ಚಿತ್ರೀಕರಣ ಮಾಡಿ ಸಂಪೂರ್ಣ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿಸಿ ಮೇಕಿಂಗ್ ವಿಡಿಯೋನ ರಿಲೀಸ್ ಮಾಡಿದ್ರು. ಆ ಮೇಕಿಂಗ್ ವಿಡಿಯೋ ನೋಡಿದಾಗಲೇ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ವಿಷನ್ಗೆ ಪ್ರತಿಯೊಂದು ವಿಭಾಗದಲ್ಲಿ ಕೆಲಸ ಮಾಡಿದಂಥ ತಂತ್ರಜ್ಞರು ತುಂಬ ಶ್ರಮ ಪಟ್ಟಿದ್ದಾರೆ. ಪ್ರತಿದಿನ 1000ಕ್ಕಿಂತ ಹೆಚ್ಚು ಜನ ಜೂನಿಯರ್ಸ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ರಿಷಬ್ ಶೆಟ್ಟಿ ಅವರೇನೆ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಮಾಡಿರೋದ್ರಿಂದ ಇನ್ ಡೀಟೇಲ್ ಆಗೇನೆ ಪೇಪರ್ ವರ್ಕಲ್ಲಿ ರೆಡಿಯಾಗಿತ್ತು ಸಿನಿಮಾ. ರಿಷಬ್ ಶೆಟ್ಟಿ ಅವರ ವಿಷನ್ಗೆ ಕೈ ಜೋಡಿಸಿದ್ದು ಹೊಂಬಾಳೆ ಸಂಸ್ಥೆ. ಅವ್ರು ನಮ್ದಂಥ ದೈವ ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾದ ಕೆಲವೊಂದು ವಿಚಾರಗಳು ವಿಭಾಗದಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಅಲ್ಲಿ ಬಂದಂಥ ಮಾಹಿತಿಗಳು ನಾವು ಇವಾಗ ಹೇಳ್ತೀವಿ. ಬಹುತೇಕ ಚಿತ್ರೀಕರಣ ಒಂದು ಕಾಡಲ್ಲಿ ನಡೆಯುತ್ತೆ. ಎಕ್ಸ್ಟೀರಿಯರ್ ಶೂಟಿಂಗ್ ಎಲ್ಲ ಒಂದು ಕಾಡಲ್ಲಿ ಸೆಟ್ ಹಾಕಿ ಶೂಟಿಂಗ್ ಮಾಡಿದ್ದಾರೆ. ಮತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂದ್ರೆ ಕೆಲವೊಂದು ಎಪಿಸೋಡ್ಗಳನ್ನ ಗ್ರೀನ್ ಮ್ಯಾಟ್ ಅಥವಾ ಬ್ಲೂ ಮ್ಯಾಟ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದನ್ನ ನೀವು ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಗಮನಿಸಬಹುದು. ಸಿನಿಮಾದ ಕ್ಲೈಮ್ಯಾಕ್ಸ್ ಬರೋಬ್ಬರಿ 30ರಿಂದ 40 ದಿನ ಚಿತ್ರೀಕರಣ ಮಾಡಿದ್ದಾರೆ ಅಂತ ಸಾಹಸ ನಿರ್ದೇಶಕರು ಹೇಳ್ಕೊಂಡಿದ್ದಾರೆ. ಕನ್ನಡದಲ್ಲಿ ಹೊಂಬಾಳೆ ಸಂಸ್ಥೆಯಿಂದ ತಯಾರಾಗಿರುವ ಹೈ ಬಜೆಟ್ ಸಿನಿಮಾ ಅಂದ್ರೆ ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಜೊತೆಗೆ ವಿಜಯ್ ಕೆರಗುಂದೂರು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದಾಗೆ ಅರವಿಂದ್ ಎಸ್ ಕಶ್ಯಪ್ ಅವರ ಕ್ಯಾಮ್ರಾ ವರ್ಕ್ ಈ ಹಿಂದೆ ಕಾಂತಾರ 1 ಅಲ್ಲಿ ಹೇಗೆ ಕ್ಯಾಮ್ರಾ ವರ್ಕ್ ಇತ್ತೋ ಅದಕ್ಕಿಂತ 10ರಷ್ಟು ಮುಂದಕ್ಕೆ ಹೋಗಿ ಅಡ್ವಾನ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ ಕ್ಯಾಮ್ರಾಗಳನ್ನ ಬಳಕೆ ಮಾಡಿ ಈ ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಇನ್ನು ರೈಟಿಂಗ್ ವಿಚಾರಕ್ಕೆ ಬರಕ್ ಹೋದ್ರೆ ಮಹೇಶ್ ಈ ಹಿಂದೆ ಹರಿಕತೆ ಎಲ್ಲ ಗಿರಿಕತೆ ಸಿನಿಮಾದ ಒನ್ ಆಫ್ ದಿ ಡೈರೆಕ್ಟರ್ ಇವರು. ಶನಿಲ್ ಗೌತಮ್ ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಡೋಣ. ಗೌತಮ್ ಬೇರೆ ಯಾರೂ ಅಲ್ಲ, ಸೂ ಫ್ರಮ್ ಸೋ ಚಿತ್ರದಲ್ಲಿ ಆಕ್ಟ್ ಮಾಡಿರೋ ನಮ್ಮ ಪ್ರೀತಿಯ ರವಿ ಅಣ್ಣನೇ ಶನಿಲ್ ಗೌತಮ್. ಅನಿರುದ್ಧ್, ಮಹೇಶ್ ಮತ್ತೆ ಗೌತಮ್ ಇವರಿಬ್ರು ಈ ಸಿನಿಮಾದ ಕೋ ರೈಟರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬರಕ್ ಹೋದ್ರೆ ಅಜನೀಶ್ ಲೋಕನಾಥ್ ಅವರ ಬೆಸ್ಟ್ ಅಲ್ಲಿ ಬೆಸ್ಟ್ ಮ್ಯೂಸಿಕ್ ಈ ಸಿನಿಮಾದಲ್ಲಿ ಬಂದಿದೆ ಅಂತ ಕೆಲವು ಕಡೆ ಅವರು ಹೇಳಿದ್ದಾರೆ. ಮ್ಯೂಸಿಕ್ ವಿಚಾರವಾಗಿ ಮೇಕಿಂಗ್ ವಿಡಿಯೋದಲ್ಲಿ ಕೆಲವೊಂದು ಗ್ಲಿಮ್ಸಸ್ನ ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಮ್ಯೂಸಿಕ್ ಅಷ್ಟು ಸಕ್ಕತ್ತಾಗಿ ಬರುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿರೋ ಕಾರಣ ಅಲ್ಲಿರೋ ವಿಜುವಲ್. DOP ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಈ ಸಿನಿಮಾದಲ್ಲಿ ಜಾಸ್ತಿ ನಂಬಿಕೆ ಇದೆ. ಪ್ರೊಡಕ್ಷನ್ ಡಿಸೈನ್ ಬ್ಯಾಂಗಲ್, ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ ಶೆಟ್ಟಿ ಅವರು. ಇವರು ಈ ಹಿಂದೆ ರಿಷಬ್ ಶೆಟ್ಟಿ ಅವರ ಕೆಲವೊಂದು ಸಿನಿಮಾಗಳು ಮತ್ತು ಇನ್ನು ಕೆಲವು ನಟರಿಗೆ ಪ್ರಗತಿ ಶೆಟ್ಟಿ ಅವರು ಕಾಸ್ಟ್ಯೂಮ್ ಡಿಸೈನ್ ಕೆಲಸ ಮಾಡಿದ್ರು. ಕಾಂತಾರ ಭಾಗ 1 ಈ ಸಿನಿಮಾದಲ್ಲಿ ಇವರ ಕೆಲಸ ತುಂಬ ರಿಸರ್ಚ್ ಮಾಡಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿರ್ತಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಆದರ್ಶ್ ಮತ್ತು ನಮ್ಮ ಪ್ರಮೋದ್ ಶೆಟ್ಟಿ ಅವರು ಇಲ್ಲಿ ಅವರ ಮುಖ್ಯ ಪಾತ್ರಗಳನ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇಡೀ ಸಿನಿಮಾದ ಎಕ್ಸಿಕ್ಯೂಷನ್ ಅಲ್ಲಿ ಎಲ್ಲೂ ತೊಂದರೆ ಆಗದಂತ ನೋಡ್ಕೊಂಡಿದ್ದಾರೆ. ಸಾಹಸ ನಿರ್ದೇಶಕರಾಗಿ ಅರ್ಜುನ್ ರಾಜ್ ಅವರು, ಹಾಲಿವುಡ್ನ ಜೂಜಿ, ತೆಲುಗುವಿನ ರಾಮ್ ಲಕ್ಷ್ಮಣ್, ಮಹೇಶ್ ಮ್ಯಾಥ್ಯೂ, ಮಿಥುನ್ ಸಿಂಗ್ ರಾಜ್ಪುತ್. ಟೋಟಲಿ ಈ ಸಿನಿಮಾದಲ್ಲಿ ಸಾಹಸ ನಿರ್ದೇಶಕರು ಎಷ್ಟು ಜನ ಇದ್ದಾರೆ ಗೊತ್ತಾ? 5 ಸಾಹಸ ನಿರ್ದೇಶಕರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ಜನ ಅಂದ್ರೆ ಫೈಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕನ್ನಡದ ಭೂಷಣ್ ಮಾಸ್ಟರ್ ಮತ್ತೆ ಸ್ವರಾಜ್ ಶೆಟ್ಟಿ ಅವರು ಇಲ್ಲಿ ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ 2 ಸಾಂಗ್ ಇದೆ. ಒಂದು ಭರತನಾಟ್ಯ ಸಾಂಗು, ಇನ್ನೊಂದು ಯಾವುದು ಅನ್ನೋದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಎಡಿಟರ್ ಸುರೇಶ್, VFX ಸಂಜಿತ್, ಸೌಂಡ್ ಡಿಸೈನರ್ ರಾಜೇಶ್ ಕೃಷ್ಣನ್, ಪೋಸ್ಟರ್ ಡಿಸೈನ್ ನಮ್ಮ ಕಾಣಿ ಸ್ಟುಡಿಯೋ, ಟೈಟನ್ ಅನಿಮೇಷನ್ ಪಿನಾಕ ಸ್ಟುಡಿಯೋಸ್. ಇದಷ್ಟು ಕಾಂತಾರದ ಮುಖ್ಯ ತಂತ್ರಜ್ಞರ ವಿಭಾಗದಲ್ಲಿ ಕೆಲಸ ಮಾಡಿದಂಥ ಸಂಸ್ಥೆ ಅಥವಾ ಹೆಸರುಗಳಾಗಿತ್ತು. ಡಿಸ್ಟ್ರಿಬ್ಯೂಷನ್ಸ್ ಆಫ್ ಕಾಂತಾರ. ಕಾಂತಾರ ಚಿತ್ರದ ಓವರ್ಸೀಸ್, ಇಂಡಿಯಾ ಅಲ್ಲ, ಇಂಡಿಯಾ ಬಿಟ್ಟು ಬೇರೆ ಎಲ್ಲ ದೇಶಗಳಲ್ಲಿ ಪಾರ್ಶ್ ಫಿಲ್ಮ್ಸ್ ಮುಖಾಂತರ ಕಾಂತಾರ ಸಿನಿಮಾನ ನೀವು ನೋಡ್ಬೋದು. ನಾರ್ತ್ ಅಮೆರಿಕಾ ಮತ್ತು UK ರಿಲೀಸ್ ಬೈ ಪ್ರತ್ಯಾನ್ಗಿರ ಸಿನಿಮಾಸ್. ನಾರ್ತ್ ಅಮೆರಿಕಾ ಮತ್ತು UK ದೇಶಗಳಲ್ಲಿ ಕಾಂತಾರದ 7 ಲ್ಯಾಂಗ್ವೇಜ್ ಅಥವಾ 5 ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. UK ರಿಲೀಸ್ ಬೈ ಲಾಫಿಂಗ್ ವಾಟರ್ ಎಂಟರ್ಟೈನ್ಮೆಂಟ್ ಅಂಡ್ ಡ್ರೀಮ್ಸ್ ಎಂಟರ್ಟೈನ್ಮೆಂಟ್. ಮಲೇಷಿಯಾ ರಿಲೀಸ್ ಬೈ DMY ಕ್ರಿಯೇಷನ್ಸ್. ಸಿಂಗಾಪುರ್ ರಿಲೀಸ್ ಬೈ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್. ಯುರೋಪ್ ರಿಲೀಸ್ ಬೈ 4 ಸೀಸನ್ಸ್ ಕ್ರಿಯೇಷನ್ಸ್. ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್ ರಿಲೀಸ್ ಬೈ ಡ್ರೀಮ್ ಸ್ಕ್ರೀನ್ ಇಂಟರ್ನ್ಯಾಷನಲ್. ಖುಷಿ ವಿಚಾರ ಏನಪ್ಪಾ ಅಂದ್ರೆ ಫಸ್ಟ್ ಕನ್ನಡ ಮೂವಿ ಇನ್ ಐಮ್ಯಾಕ್ಸ್. ಕೆನಡಾ ಮತ್ತು US ಅಲ್ಲಿರೋ ಐಮ್ಯಾಕ್ಸ್ ಥಿಯೇಟರ್ ಲಿಸ್ಟ್ ಬಂದಿದೆ. ರಿಲೀಸ್ಗೆ ಹೋಗೋ ತನಕ ಈ ಐಮ್ಯಾಕ್ಸ್ ಥಿಯೇಟರ್ ಲಿಸ್ಟ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಸರ್ಪ್ರೈಸಿಂಗ್ ವಿಚಾರ ಏನಪ್ಪಾ ಅಂದರೆ ವರ್ಲ್ಡಲ್ಲೇ ಫಸ್ಟ್ ಶೋ ನಡೀತಾ ಇರೋದು 9:30 AM ಅಕ್ಟೋಬರ್ 1 ಇನ್ USA. ಅಂದಾಗ ಇನ್ನು ಇಂಡಿಯಾ ಲಿಸ್ಟಿಗೆ ಬರೋಣ. ಇಂಡಿಯಾದಲ್ಲಿ ಕಾಂತಾರ ಸಿನಿಮಾದ ಡಿಸ್ಟ್ರಿಬ್ಯೂಷನ್ಸ್ ಯಾರ್ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಈಗ ನೋಡೋಣ.
ಕಾಂತಾರ ಸಿನಿಮಾನ ಹೈದರಾಬಾದ್ನಲ್ಲಿ ಈ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು ರಿಲೀಸ್ ಮಾಡ್ತಾ ಇದೆ. ಉತ್ತರ ಆಂಧ್ರ ಬೈ ವಿಘ್ನೇಶ್ವರ ಥ್ರೂ ವಾರಹರಿ ಚಲನಚಿತ್ರಂ. ಈಸ್ಟ್ ಅಂಡ್ ವೆಸ್ಟ್ ಗೋದಾವರಿ ಬೈ ಗೀತಾ ಫಿಲಂ ಡಿಸ್ಟ್ರಿಬ್ಯೂಟರ್ಸ್. ಗುಂಟೂರು ಬೈ ವಾರಹರಿ ಚಲನಚಿತ್ರಂ. ಕೃಷ್ಣ ಬೈ KSN ಟೆಲಿಫಿಲಮ್ಸ್. ನೆಲ್ಲೂರಿನಲ್ಲಿ ಶ್ರೀ ವೆಂಗಮ್ಮ ಸಿನಿಮಾಸ್. ಗೀಡೆಡ್ ಬೈ ಶಿಲ್ಪಕಲಾ ಎಂಟರ್ಟೈನ್ಮೆಂಟ್ಸ್. ಇವ್ರ ಜೊತೆಗೆ ವಾರಹರಿ ಚಲನಚಿತ್ರಂ ಕೂಡ ಸಪೋರ್ಟ್ ಮಾಡಿದೆ. ನಿಜಾಂನ ಪ್ರತಿಯೊಂದು ಹಕ್ಕನ್ನ ಮೈತ್ರಿ ಮೂವಿ ಡಿಸ್ಟ್ರಿಬ್ಯೂಟರ್ಸ್ ತಗೊಂಡಿದ್ದಾರೆ. ಕೇರಳದಲ್ಲಿ ಕಾಂತಾರ ಸಿನಿಮಾನ ಪೃಥ್ವಿರಾಜ್ ಪ್ರೊಡಕ್ಷನ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ. ನಾರ್ತ್ ಇಂಡಿಯಾ ಮತ್ತೆ ನೇಪಾಳಲ್ಲಿ AA ಫಿಲಮ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಕಾಂತಾರ ಸಿನಿಮಾಗೆ ತುಂಬಾ ಬೇಡಿಕೆ ಹೆಚ್ಚಾಗಿದೆ. ತಮಿಳುನಾಡು ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಅಂತ ನೋಡೋಣ. ಸಿಟಿ ಚನ್ನಗಲಪಟ್ಟು ಥಿಂಕ್ ಸ್ಟುಡಿಯೋಸ್. ಕೊಯಂಬತ್ತೂರ್ನಲ್ಲಿ M ಮೂವೀಸ್. ಮಧುರೈ TT ಸೇಲಂ 5 ಸ್ಟಾರ್ K ಸೆಂಥಿಲ್ ರಿಲೀಸ್ ಮಾಡ್ತಾ ಇದ್ದಾರೆ. ನಾರ್ತ್ ಅಂಡ್ ಸೌತ್ ಆರ್ಕುಟ್ TKS ಪಿಕ್ಚರ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕ್, ಮೈನ್ ಸಿಟೀಸ್, ಟೌನ್ಸ್, ಮಲ್ಟಿಪ್ಲೆಕ್ಸ್ ಥಿಯೇಟರ್ಸ್ ಪ್ರತಿ ಒಂದನ್ನು ಕಾಂತಾರ ಸಿನಿಮಾದವರು ಹೊಂಬಾಳೆ ಸಂಸ್ಥೆ ಕವರ್ ಮಾಡಿದ್ದಾರೆ. ಎಲ್ಲ ರೈಟ್ಸ್ ಕೂಡ ಸೇಲ್ ಮಾಡಿರ್ಬೋದು ಅಥವಾ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾತುಕತೆ ನಡೆದಿರ್ಬೋದು. ಇನ್ನು ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ವಿಚಾರಕ್ಕೆ ಬಂದರೆ ಅಫ್ಕೋರ್ಸ್ ಹೊಂಬಾಳೆ ಸಂಸ್ಥೆನೇ ಕಾಂತಾರ ಚಾಪ್ಟರ್ 1 ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಸ್ಟೆಪ್ ಇಸ್ ಪ್ರಮೋಷನ್ಸ್ ಆಫ್ ಕಾಂತಾರ. ಅಮೆಝಾನ್ ಪ್ರೈಮ್ನಲ್ಲಿ 125 ಕೋಟಿಗೆ OTT ರೈಟ್ಸ್ 7 ಲ್ಯಾಂಗ್ವೇಜ್ ಸೇರಿ ಸೇಲ್ ಆಗಿದೆ ಅನ್ನೋ ಮಾಹಿತಿ ಬಂತು. ಇದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅಮೆಝಾನ್ ಪ್ರೈಮ್ಗೆ ಕಾಂತಾರ ಸಿನಿಮಾ ರಿಲೀಸ್ಗೂ ಮುಂಚೆನೆ ಸೇಲ್ ಆಗಿದೆ. ಇಂಡಿಯಾದಲ್ಲಿರೋ PVR ಐನಾಕ್ಸ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಂಥ ಕಾಂತಾರ ತಂಡ PVR ಐನಾಕ್ಸ್ನ ಪ್ರತಿ ಶೋನಲ್ಲೂ ಬಿಗಿನಿಂಗ್ ಇಂಟರ್ವೆಲ್ ನಲ್ಲಿ ಕಾಂತಾರ ಸಿನಿಮಾದ ಕೆಲವು ಗ್ಲಿಮ್ಸಸ್ ನ ಪ್ಲೇ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಕೊಲಾಬ್ರೇಷನ್ ಇನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಅಥವಾ ಥಿಯೇಟರ್ ನಲ್ಲೇ ನೋಡೋದು. ಈ ಸಿನಿಮಾನ ಮಲ್ಟಿಪ್ಲೆಕ್ಸ್ ಅಲ್ಲಿ ಬರೋ ಆಡಿಯನ್ಸ್ಗೆ ರೀಚ್ ಆಗಲಿ ಅಂತ PVR ಐನಾಕ್ಸ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಇದು ನನಗೆ ತುಂಬಾ ಯೂನಿಕ್ ಅನಿಸ್ತು. ಬ್ರ್ಯಾಂಡ್ಸ್ ಆಫ್ ಭಾರತದಲ್ಲಿ ಸ್ವದೇಶಿ ಬ್ರ್ಯಾಂಡ್ಗಳು ಏನಿದೆ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಎಷ್ಟು ಗೊತ್ತಾ? 200ಕ್ಕಿಂತ ಜಾಸ್ತಿ ಸ್ವದೇಶಿ ಬ್ರ್ಯಾಂಡ್ಸ್ ಏನಿದೆ ಅವ್ರ ಜೊತೆ ಕಾಂತಾರ ಚಿತ್ರದವರು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಸರ್ಪ್ರೈಸಿಂಗ್ ಬಟ್ ಕ್ವೈಟ್ ಇಂಟ್ರೆಸ್ಟಿಂಗ್. ಕಂಟ್ರಿ ಡಿಲೈಟ್ ಮಿಲ್ಕ್ ಪ್ರಾಡಕ್ಟ್ ಜೊತೆನೂ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಒಂದು ಬೇಜಾರ್ ಅನ್ನಿಸ್ತು, ನಂದಿನಿ ಪ್ರಾಡಕ್ಟ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಸೌತ್ ಇಂಡಿಯಾ ಕವರ್ ಆಗ್ತಾ ಇತ್ತು. ಅಂದಾಗೆ ಈ ಸಿನಿಮಾದಲ್ಲಿ 2 ಸಾಂಗ್ ಇರೋದ್ರಿಂದ ಪ್ರಮೋಷನ್ ಸಾಂಗ್ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದನ್ನ ಪಂಜಾಬಿ ಸಿಂಗರ್ ದಿಲಿಜಿತ್ ಜೋಶ್ನದ್ ಅವ್ರು ಹಾಡಿದ್ದಾರೆ. ಈ ಸಿನಿಮಾದ ಕೆಲವು ಟೆಕ್ನಿಷಿಯನ್ಸ್ ಇಂಟರ್ವ್ಯೂ ಸ್ವಲ್ಪ ನ್ಯೂಸ್ ಪೇಪರ್ಗಳಲ್ಲಿ ಬಂದಿತ್ತು. ಸಿನಿಮಾದಲ್ಲಿ 4 ಕ್ಯಾರೆಕ್ಟರ್ನ ಅನೌನ್ಸ್ ಮಾಡಿದ್ರು. ಒಂದು ರಿಷಬ್ ಶೆಟ್ಟಿ ಅವರು, ರುಕ್ಮಿಣಿ ವಸಂತ್ ಅವರು, ಗುಲ್ಶನ್ ಅವರು, ಮಲಯಾಳಂನ ಜಯರಾಮ್ ಅವರು. ಆವಾಗಲೇ ಹೇಳ್ದಂಗೆ ಅಕ್ಟೋಬರ್ 1 ಬೆಳಿಗ್ಗೆ 9 US ನಲ್ಲಿ ಕಾಂತಾರ ಫಸ್ಟ್ ಶೋ ಅಲ್ಲಿರೋ ಜನ ನೋಡ್ಬೋದು. ಹಾಗಂತ ಇಲ್ಲಿರೋರ್ಗೇನು ಮೋಸ ಮಾಡಿಲ್ಲ. ಅದೇ ದಿನ ಅಕ್ಟೋಬರ್ 1 ಸಂಜೆ 7 ಇಂಡಿಯಾದಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋ ನಡೆಯುತ್ತೆ. ಆಲ್ ಓವರ್ ಇಂಡಿಯಾನ ಅಥವಾ ಆಲ್ ಓವರ್ ವರ್ಲ್ಡ್ 2,500 ಪೇಯ್ಡ್ ಪ್ರೀಮಿಯರ್ ಶೋ ಕಾಂತಾರ ಸಿನಿಮಾ ತಂಡದವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಿನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿ ಹೊರಗೆ ಬಂದಿಲ್ಲ. ಕಾಂತಾರ ಚಾಪ್ಟರ್ 1 ಚಿತ್ರ 30 ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇದೆ. ಗೌರ್ಮೆಂಟ್ ಅವರು ರೀಸೆಂಟ್ ಆಗಿ ಅನೌನ್ಸ್ ಮಾಡೋರು ಟಿಕೆಟ್ ಪ್ರೈಸ್. ಆ ಟಿಕೆಟ್ ಪ್ರೈಸ್ ನ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೊಂಬಾಳೆ ಸಂಸ್ಥೆ ಮತ್ತೆ ಮಲ್ಟಿಪ್ಲೆಕ್ಸ್ ಸಂಸ್ಥೆ ಜೊತೆಗೆ ಕೋರ್ಟಿಗೆ ಹೋಗಿದ್ದಾರೆ. ಆ ತೀರ್ಪು ಸೆಪ್ಟೆಂಬರ್ 23 ಹೊರಗೆ ಬರುತ್ತೆ. ಪ್ರೈಸ್ ಜಾಸ್ತಿ ಮಾಡಬೇಕಾ ಅಥವಾ ಇರೋ ಪ್ರೈಸ್ ಅಲ್ಲೇ ಕಂಟಿನ್ಯೂ ಮಾಡಬೇಕಾ ಅಂತ. ಒಂದು ಟ್ರೈಲರ್ ಅಪ್ಡೇಟ್ ಬಂದಿಲ್ಲ. ಸೆಪ್ಟೆಂಬರ್ 23 ಕಾಂತಾರ ಚಿತ್ರದ ಟ್ರೈಲರ್ ಹೊಂಬಾಳೆ ಫಿಲಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ಬಹುದು. ಪ್ರೀ ರಿಲೀಸ್ ಇವೆಂಟ್ ಅಂತ ಏನ್ ಪ್ಲಾನಿಂಗ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ರೀಸೆಂಟ್ ಆಗಿ ಒಂದು ಬಸ್ ಬಂತು. ಅದೇನಪ್ಪಾ ಅಂದ್ರೆ ಜೂನಿಯರ್ NTR ಅವರು ಪ್ರೀ ರಿಲೀಸ್ ಇವೆಂಟ್ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ತಾರೆ ಅಂತ. ನೋ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಸ್, ನೋ TV ಚಾನಲ್ ಇಂಟರ್ವ್ಯೂಸ್, ನೋ ನ್ಯೂಸ್ ಚಾನಲ್ ಇಂಟರ್ವ್ಯೂಸ್. ಪ್ರಮೋಷನ್ ಇಲ್ದೇನೆ ಪ್ಯಾನ್ ಇಂಡಿಯಾ ಅಥವಾ ಪ್ಯಾನ್ ವರ್ಲ್ಡ್ ಸಿನಿಮಾ ಅಕ್ಟೋಬರ್ 2 ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಅವ್ರು ನಂಬಿರೋದು ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಬಂದಿರೋಂಥ ಆಡಿಯನ್ಸ್ನ. ಆ ಆಡಿಯನ್ಸ್ ಪೇಯ್ಡ್ ಪ್ರೀಮಿಯರ್ ಶೋ ಅಥವಾ ಫಸ್ಟ್, ಸೆಕೆಂಡ್, ಥರ್ಡ್ ಈ 4 ದಿನದಲ್ಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಅವ್ರೇನ್ ರಿವ್ಯೂ ಹೇಳ್ತಾರೆ ಅದ್ರ ಮೇಲೆ ಸಿನಿಮಾದ ಪ್ರಮೋಷನ್ಸ್ನ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿರ್ಬೋದು. ಈ ವರ್ಷದಲ್ಲಿ 1,000 ಕೋಟಿ ಸಿನಿಮಾ ಯಾವುದು ದಾಟಿಲ್ಲ. ಆ 1,000 ಕೋಟಿ ದಾಟೋ ಅಂತ ಪೊಟೆನ್ಷಿಯಲ್ ಇರೋ ಸಿನಿಮಾ ಕನ್ನಡದಲ್ಲಿ ಬರ್ತಿದೆ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಅಂದಾಗೆ ಈ ಸಿನಿಮಾ 7 ಭಾಷೆ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಬೆಂಗಾಲಿ, ಇಂಗ್ಲಿಷ್, ಎಲ್ಲರೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾನ ನೋಡಿ, ಹರಸಿ, ಹಂಚಿ, ಬೆಳೆಸಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.